Hello everyone, welcome to Heaven Vlogs with Anu channel. Hope ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಈ ದಿನ ನಾವು ಮಾಡ್ತಾ ಇರೋ ರೆಸಿಪಿ ಅದಂದರೆ ಪಿಜ್ಜಾ. ಸೊ ಪಿಜ್ಜಾಗೆ ಏನೆಲ್ಲ ಬೇಕು, ಹೇಗೆ ಮಾಡಬೇಕು ಅಂತ ನೋಡೋಣ. ಬನ್ನಿ, ಲೆಟ್ಸ್ ಗೋ. ಸೊ ಇಂಗ್ರೀಡಿಯೆಂಟ್ ಅಂತ ಬಂದು 2 ಕಪ್ ಮೈದಾ ತೊಗೊಂಡಿದ್ದೀವಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಶುಗರು, ಅದಾದಮೇಲೆ ಮಿಲ್ಕ್ ಪೌಡರು, ಆಮೇಲೆ ಸ್ವಲ್ಪ ಈಸ್ಟ್, 1 ಸ್ಪೂನ್ ಆಗೋಷ್ಟು ರವೆ. ಇದಿಷ್ಟನ್ನು ಹಾಕಿ ನೀಟಾಗಿ ಕಲಿಸ್ಕೊಳ್ಳೋಣ. ಓಕೆ, ಫಸ್ಟು ಮೈದಾನ ಒಂದ್ರಿ ಮಾಡಿ ಇಟ್ಕೊಳ್ಳಿ, ಅಂದರೆ ಏನಾದರೂ ಇದ್ದರೆ ಸಣ್ಣದು ಅದು ಇದು ಹೋಗಲಿ ಅಂತ. ಸೊ ಇದು ಒಂದ್ರಿ ಆಗಿದೆ ಮೈದಾ. ಸ್ವಲ್ಪ ಸಾಲ್ಟ್, ನಾವಿಲ್ಲಿ ಪಿಂಕ್ ಸಾಲ್ಟ್ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಶುಗರು, 1 ಸ್ಪೂನ್ ಹಾಕಿದ್ದೀನಿ ಶುಗರು. 1 ಟೇಬಲ್ ಸ್ಪೂನ್ ಅಷ್ಟು ಬ್ಲೂ ಬರ್ಡ್ದು ಈಸ್ಟ್, ಅದಾದಮೇಲೆ ನೆಸ್ಲೆ ಅವ್ರದ್ದು ಮಿಲ್ಕ್ ಪೌಡರ್. ಸೊ ಇದಿಷ್ಟನ್ನು ಹಾಕಿ ನೀಟಾಗಿ ಒಂದು ಮಿಕ್ಸ್ ಕೊಡೋಣ. ಲಾಸ್ಟಲ್ಲಿ ಒಂದು ಸ್ವಲ್ಪ ಆಯಿಲ್ ಹಾಕಬೇಕಾಗತ್ತೆ. ಸೊ ಅಲ್ಲಿವರೆಗೂ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಹಿಂಗೆಲ್ಲ ಮಿಕ್ಸ್ ಮಾಡಿಕೊಂಡ್ರೆ, ಸೊ ಫಸ್ಟ್ ಇದನ್ನು ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಇದಕ್ಕೆ ಸ್ವಲ್ಪ ವಾಟರ್, ಲೂಕ್ ವಾರ್ಮ್ ವಾಟರು ಆರೆಲ್ಸ್ ಮಿಲ್ಕ್ ಅದನ್ನು ಹಾಕಿಬೇಕಾದ್ರೆ ನಾವು ಇದನ್ನು ಮಿಕ್ಸ್ ಮಾಡ್ಬೋದು. ಓಕೆ, ಇವನ್ ಪಿಜ್ಜಾ ಡೋ ಏನಿದೆ ಅದನ್ನು ಚೆನ್ನಾಗಿ 15 ಮಿನಿಟ್ಸ್ ಅಷ್ಟು ನಾದಿ, ಎಣ್ಣೆ ಹಾಕಿ ಚೆನ್ನಾಗಿ ಇದನ್ನು ನಾದಬೇಕು. ಸೊ ಆವಾಗಲೇ ಅದು ಒಂದು ಕನ್ಸಿಸ್ಟೆನ್ಸಿ ಬರುತ್ತೆ. ಓಕೆ ನೋಡಿ, ಈ ಥರ ಒಂದು ಡೋ ಆಗುತ್ತೆ. ಸೊ ಈ ಥರ ಸಾಫ್ಟಾಗಿರಬೇಕು. ಚೆನ್ನಾಗಿ ನಾದ್ಕೊಂಡ್ರೆ ಇನ್ನೂ ಸಾಫ್ಟ್ ಆಗುತ್ತೆ ಮತ್ತು ಫ್ಲಫಿಯಾಗಿ ಬರುತ್ತೆ ಹಾಗಾಗಿ. ಸೊ ಅದೆಲ್ಲ ನಾದಾದಮೇಲೆ ಒಂದು ಬೌಲಿಗೆ ಸ್ವಲ್ಪ ಆಯಿಲ್ನ ಗ್ರೀಸ್ ಮಾಡಿಕೊಂಡು ನೀಟಾಗಿ ಹಚ್ಕೊಂಡು, ಯಾಕಂದರೆ ಅದು ಉಬ್ಬುತ್ತಲ್ಲ, ಸೊ ಆವಾಗ ಅಲ್ಲೆಲ್ಲ ಅಂಟ್ಕೋಬಾರ್ದು ಅನ್ನೋದಕ್ಕೋಸ್ಕರ ಆಯಿಲ್ನ ಗ್ರೀಸ್ ಮಾಡಿಕೊಂಡು ಇದರೊಳಗೆ ಹಾಕಿ ಒಂದು 2 ಅವರ್ಸ್ ಅಷ್ಟು ಬಿಟ್ಟರೆ ಹಿಟ್ಟು ಏನಿದೆ, ಡೋ ಏನಿದೆ, ಅದು ಫ್ಲಫಿಯಾಗಿ ಬರುತ್ತೆ. ಚೆನ್ನಾಗಿ ಆಯಿಲ್ ಹಾಕಿ ಹಿಂಗೆ ಇದ್ರ ಮೇಲೆ ಒಂದು ಸ್ವಲ್ಪ ಸವರಿ, ಇವನ್ ನಾಟ್ ಥರ ಹಿಂಗೆಲ್ಲ ಸೇರಿಸಿ ಹಿಂಗೆ ನಾಟ್ ಥರ ಮಾಡಿ ಅದರೊಳಗಡೆ ಹಾಕಿ ಒಂದು 2 ಅವರ್ಸ್ ಒಳ್ಳೆ ಚೆನ್ನಾಗಿ ಬರಬೇಕು ಅಂದರೆ ಒಂದು 2 ಅವರ್ಸ್ ಆದರೂ ಬಿಡಿ. ಸೊ ಆವಾಗ ಹಿಂಗೆ ಪೋಟ್ಲಿ ಥರ ಹಿಂಗೆ ಮೇಲ್ಗಡೆ ಹಿಂಗೆ ಬರುತ್ತೆ. ಓಕೆ, ಇದನ್ನು ತೆಗೆದು ಇದ್ರೊಳಗಡೆಗೆ ಹಾಕಿ ಒಂದು ಸ್ವಲ್ಪ ಇಲ್ಲಿ ಎಣ್ಣೆ ಎಲ್ಲ ಇದೆಯಲ್ಲ ಹಿಂಗೆ. ಓಕೆ, ಡನ್. ಸೊ 2 ಅವರ್ಸ್ ಆದಮೇಲೆ ನೋಡೋಣ. ನೋಡಿ ಇವಾಗ ಎಷ್ಟು ಡಬಲ್ ಸೈಜ್ ಆಗಿದೆ ನೋಡಿ. ಈ ಥರ ಊದ್ಕೋಬೇಕದು, ಅವಾಗ ಮಾತ್ರ ಅದು ಚೆನ್ನಾಗಿ ಫ್ಲಫಿಯಾಗಿ ಪಿಜ್ಜಾ ಬರುತ್ತೆ. ಸೊ ನೋಡಿ, ಟೆಸ್ಟ್ ನಡೀತಾ ಇದೆ. ಎಷ್ಟು ಇದಾಗಿದೆ, ವಾ, ಸಾಫ್ಟಾಗಿದೆ ಅಲ್ಲ? ಸಾಫ್ಟಾಗಿದೆಯಾ ಮೇಡಮ್? ಸ್ಪಾಂಜಿ ಆಗಿದೆಯಂತೇಳಿ. ಸೊ ಇದನ್ನು ಡೆಕೋರೇಟ್ ಮಾಡಿ ತಿನ್ನೋದೇನೆ, ಅಂದರೆ ಬಿಸಿ ಮಾಡಿ ತಿನ್ನಬೇಕು. ಓಕೆ, ಇನ್ನು ನೆಕ್ಸ್ಟ್ ಕಂಟಿನ್ಯೂ ಆಗುತ್ತೆ. ಈಗ ನಾವು ಅದು ಏನು ಪಿಜ್ಜಾ ಬೇಯಿಸಿತ್ತು, ಸೊ ಅದನ್ನು ಮಾಡಿಕೊಂಡು ಅದರ ಮೇಲೆ ಏನಪ್ಪ ಅದು ಪಿಜ್ಜಾದು ಕೆಚಪ್ ಏನಿದೆ ಅದನ್ನು ಹೊರಗಡೆಯಿಂದ ತಂದು ನೀಟಾಗಿ ಹಾಕಿದ್ದೀವಿ. ನಮ್ಮನೇಲಿ ಒಂದು ಸ್ವಲ್ಪ ಜಾಸ್ತಿನೇ ಪಿಜ್ಜಾದು ಸಾಸ್ ಹಾಕಿದ್ದೀವಿ. ಅದಾದಮೇಲೆ ಇದಕ್ಕೆ ಗೋ ಚೀಸ್ನ ಯೂಸ್ ಮಾಡ್ತಾಯಿದ್ದೀವಿ. ಗೋ ಬ್ರ್ಯಾಂಡ್ದು ಮೊಸರೆಲ್ಲ ಚೀಸು ಡೈಸ್ಡು. ಸೊ ಅದನ್ನು ಇದಕ್ಕೆ ಹಾಕಿ ಎಷ್ಟು ಬೇಕಷ್ಟು ನೀವು ಇಷ್ಟಪಡೋ ರೀತಿಯಲ್ಲಿ, ಅದು ಜಾಸ್ತಿ ಆದರೆ ಜಾಸ್ತಿ ಆದರೂ ಚೆನ್ನಾಗಿರುತ್ತೆ, ಕಡಿಮೆ ಆದರೂ ಚೆನ್ನಾಗಿರಲ್ಲ. ಆದರೂ ಕೆಲವ್ರು ಕಡಿಮೆ ತಿನ್ನೋರು ಇರ್ತಾರಲ್ಲ. ಸೊ ನಾವಿಲ್ಲಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀವಿ. ಇದೆಲ್ಲ ನೀಟಾಗಿ ಸ್ಪ್ರೆಡ್ ಆದಮೇಲೆ ಇದಕ್ಕೆ ಟಾಪಿಂಗ್ಸ್ಗಳು, ಏನೇನು ಟಾಪಿಂಗ್ಸು ನಾವೀಗ ಕರೆಂಟ್ಲಿ ಏನು ಯೂಸ್ ಮಾಡಿದ್ದೀವಿ ಅಂದರೆ ಕ್ಯಾಪ್ಸಿಕಮ್ಮು, ಆನಿಯನು ಮತ್ತು ಬಜ್ಜಿ ಮೆಣಸಿಕಾಯಿ ಇದೆಯಲ್ಲ, ಅದೊಂದು ಟ್ರೈ ಮಾಡಿ ನೋಡೋಣ ಅಂತ. ಯಾಕೆಂದರೆ ಜಲ್ಪನೂ ಸಿಗಲಿಲ್ಲ, ಹಾಗಾಗಿ ಬಜ್ಜಿ ಮೆಣಸಿಕಾಯಿನ ಅಲ್ಲಿ ಡೆಕೋರೇಟ್ ಮಾಡ್ತಾಯಿದ್ದೀವಿ ನೋಡಿ. ಕ್ಯಾಪ್ಸಿಕಮಿಂದ ಆಮೇಲೆ ನೆಕ್ಸ್ಟು ಆನಿಯನ್ನು, ನೆಕ್ಸ್ಟ್ ಬಜ್ಜಿ ಮೆಣಸಿಕಾಯಿ. ಏನಾದರೂ ಜಲ್ಪನ ಸಿಗಲಿಲ್ಲ ಅಂದರೆ ಈ ಥರ ಬಜ್ಜಿ ಮೆಣಸಿಕಾಯಿನೇ ಯೂಸ್ ಮಾಡ್ಕೊಬಿಡ್ಬೋದು ನೋಡಿ. ನೀಟಾಗಿ ಇದನ್ನು ಎಷ್ಟು ಬೇಕಷ್ಟು ಟಾಪಿಂಗ್ಸ್ನ ಹಾಕೊಡಿ.
ನಿಮ್ಮ ಇಷ್ಟಪಟ್ಟಂಗೆ ಯಾವುದಾದ್ರೂ ಟಾಪಿಂಗ್ಸ್ಗಳನ್ನ ಹಾಕ್ಕೋಬೋದು. ಟೊಮೆಟೊ ಹಾಕ್ಬೋದು, ಮತ್ತು ಸ್ವೀಟ್ ಕಾರ್ನ್ ಹಾಕ್ಬೋದು. ಇದೆಲ್ಲವೂ ಕೂಡ ಪಿಜ್ಜಾಗಳಿಗೆ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನಾನು ಮಾಡಿರೋದು ಇವಾಗ ಜಸ್ಟ್ ತಿನ್ ಕ್ರಸ್ಟ್ದು ಪಿಜ್ಜಾ ಇದು. ನೆಕ್ಸ್ಟ್ ಟೈಮು ಚೀಸ್ ಬಸ್ಟ್ ಪಿಜ್ಜಾನ ಟ್ರೈ ಮಾಡಬೇಕು, ನೋಡೋಣ ಹೇಗೆ ಬರುತ್ತೆ ಅಂತ. ಹೋಪ್ಫುಲಿ ಇದು ಟೇಸ್ಟ್ ಕೂಡ ಚೆನ್ನಾಗಿ ಬಂದಿದೆ, ನೋಡೋಕ್ಕೂ ಕೂಡ ಚೆನ್ನಾಗಿ ಕಾಣಿಸ್ತಾ ಇದೆ. ಖುಷಿಯಾಗುತ್ತೆ ಮಾಡೋದಕ್ಕೆ. ಬರೀ ಇದರಲ್ಲೆಲ್ಲ ಡೊಮಿನೋಸು, ಪಿಜ್ಜಾ ಹಟ್ಟಲ್ಲಿ ನೋಡಿ ಇದೆಲ್ಲ ಮನೇಲಿ ಮಾಡಬೇಕಾದ್ರೆ ಏನೋ ಖುಷಿ. ಇದನ್ನು ಕುಕ್ಕರಲ್ಲಾದರೂ ಮಾಡ್ಕೋಬೋದು, ಓವನಲ್ಲಾದರೂ ಮಾಡ್ಕೋಬೋದು. ಸೊ ಹೆಂಗೆ ಬೇಕಾದರೂ ನಮ್ಗೆ ಇಷ್ಟ ಬಂದಂಗೆ ನಾವು ಮಾಡಿಕೊಂಡು ನೀಟಾಗಿ ಸವಿಬೋದು. ಇಲ್ಲಾಂದರೆ ದಪ್ಪ ಪ್ಯಾನ್ ಇರೋದ್ರ ಮೇಲೂ ಕೂಡ ಇದನ್ನು ಮಾಡ್ಬೋದು, ಚೆನ್ನಾಗಿ ಬರುತ್ತೆ. ಸ್ವಲ್ಪ ಚಿಲ್ಲಿ ಫ್ಲೆಕ್ಸ್ ಹಾಕ್ತಾಯಿದ್ದೀನಿ, ಆಮೇಲೆ ಹಾಕ್ಕೋಬೋದು, ಅಂದರೆ ಒಂಚೂರು ಟೇಸ್ಟ್ ಇರಲಿ ಅಂತ ಅಷ್ಟೆ. ಓಕೆ, ಆಮೇಲೆ ಒಂದು ಸ್ವಲ್ಪ ಹೊರಗೇನೋ ಚಿಕ್ಕದೇ ಸಿಗುತ್ತೆ, ಅದನ್ನು ಯೂಸ್ ಮಾಡೋದಕ್ಕೆ ಟ್ರೈ ಮಾಡಿ ಆದಷ್ಟು. ಓಕೆ, ಯೇ ನೋಡಿ ಗೈಸ್, ಫೈನಲಿ ನಮ್ಮ ಪಿಜ್ಜಾ ರೆಡಿಯಾಗಿದೆ. ಸೊ ಕಟ್ ಮಾಡೋಣ. ಆದಮೇಲೆ ಒಂದು ಸ್ವಲ್ಪ ಹೊತ್ತು ಆರೋದಕ್ಕಂತ ಬಿಡಿ, ಇಲ್ಲ ಅಂದರೆ ಕಟ್ಟಿಂಗ್ ಮಾಡೋದಕ್ಕೆ ಆಗಲ್ಲ. ನಾನು ತಟ್ಟೆನಲ್ಲಿ ಮಾಡ್ತಾಯಿದ್ದೀನಿ, ಆದರೆ ಪಿಜ್ಜಾ ಕಟ್ಟರಲ್ಲೇ ಮಾಡಿ ಚೆನ್ನಾಗಿ ಬರುತ್ತೆ. ಒಂದೇ ಲೇಯರು, ತಿನ್ ಲೇಯರಲ್ಲಿ ಮಾಡಿರೋದ್ರಿಂದ ಹೆಂಗೆ ಬಂದಿದೆ. ಹೋಪ್ ಚೆನ್ನಾಗಿ ಬಂದಿದ್ದೆ. ಟೇಸ್ಟ್ ನೋಡಿ ಹೇಳ್ಬೇಕು ನಾವು, ಟೇಸ್ಟ್ ಹೆಂಗೆ ಬಂದಿದೆ ಅಂತ. ಫ್ಲಫಿ ಆಗಿದೆ, ಹಿಂದೆ ಏನೋ ಕ್ರಸ್ಟ್. ಸೊ ನೋಡಿ ಗೈಸ್, ಪಿಜ್ಜಾ ರೆಡಿಯಾಗಿದೆ. ಹೋಮ್ ಮೇಡ್ ಪಿಜ್ಜಾ ಕಟ್ ಮಾಡಿ ಇಟ್ಟಿದ್ದೀನಿ. ಫ್ಲಫಿಯಾಗೂ ಇದೆ, ಸಾಫ್ಟಾಗಿದೆ ನೋಡಿ. ಇಲ್ಲಿ ತಿನ್ನಾಗಿಲ್ಲ, ಇಲ್ಲಿ ತಿನ್ ಕ್ರಸ್ಟ್ ಮಾಡಿರೋದ್ರಿಂದ ತೆಳ್ಳಾಗಿದೆ ಅಷ್ಟೆ. ನೀವು ಬೇಕಾದ್ರೆ ದಪ್ಪ ಬೇಕಾದರೂ ಮಾಡ್ಕೋಬೋದು. ಕೆಳಗಡೆ ನೋಡಿ, ಇಲ್ಲಿ ಸಾಫ್ಟಾಗಿದೆ, ಕೆಳಗಡೆ ಕೂಡ. ಇಷ್ಟೇ, ತಿನ್ಬಿಟ್ಟು ಟೇಸ್ಟ್ ಹೇಳೋದಷ್ಟೇ. ಹೋಪ್ ಈ ಒಂದು ಪಿಜ್ಜಾ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಪಿಜ್ಜಾ ರೆಸಿಪಿ ಮಾಡ್ತಾ ಇದೊಂದು ಸ್ಟೋರಿ ಥರನೇ ಆಗೋಯ್ತು. ಸೊ ನಾವು ಯಾವ ರೀತಿ ಒಳ್ಳೆ ಕೆಲಸ ಮಾಡ್ತೀವಿ ಅದು ನಾವು ಮಾಡೋ ಅಂಥ ಅಡುಗೆ ಮೇಲೆ ಕಾಣುತ್ತೆ ಮತ್ತು ನಮ್ಮ ಮೇಲೂ ಕಾಣಿಸುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ಇನ್ನೂ ಒಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಆ್ಯಂಡ್ ಟೇಕ್ ಕೇರ್. ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಹೆವೆನ್ ವ್ಲಾಗ್ಸ್ ವಿತ್ ಅನು. ಬಾಯ್.